ಇರಾನ್ ಅಮೆರಿಕ ನಡುವೆ ನಡೀತಾ ಇರುವಂತಹ ಈ ಮೂರನೇ ಸುತ್ತಿನ ಚರ್ಚೆಯಲ್ಲಿ ಯಾವ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಈ ಮೂರನೇ ಸುತ್ತಿನ ಚರ್ಚೆ ಆದ ನಂತರ ಗೊತ್ತಾಗುತ್ತೆ. ಈಗ ಸದ್ಯ ಪಾಕ್ನಲ್ಲಿ ಇವತ್ತು ನಡೆಯಲಿರುವಂತಹ ಮಾತುಕತೆ ಇದು. ವ್ಯಾನ್ಸ್ ಮತ್ತು ಬಘೇರಾ ನಿಯೋಗದ ಚರ್ಚೆ ಇವತ್ತು ನಡೆಯುತ್ತೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ. ಮೂರನೇ ಸುತ್ತಿನ ಮಾತುಕತೆಯತ್ತ ತೀವ್ರ ಕುತೂಹಲ ಮೂಡುತ್ತಾ ಇದೆ ಎಲ್ಲರಲ್ಲೂ ಕೂಡ. ಪಾಕ್ ಪ್ರಧಾನಿ ಶಹಬಾಜ್ ನೇತೃತ್ವದಲ್ಲಿ ಸಂಧಾನ ಮಾಡೋದಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ನೋಡಿ, ಇರಾನ್ ಮತ್ತೆ ಅಮೆರಿಕ ನಡುವೆ ನಡೀತಾ ಇರುವಂತಹ ಈ ಒಂದು ಜುಗಲ್ಬಂದಿ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಈ ಯುದ್ಧದಲ್ಲಿ ಎಷ್ಟೋ ಜನ ಇಹಲೋಕವನ್ನು ತ್ಯಜಿಸಿದ್ದಾರೆ. ಹಾಗಾಗಿ ಇದು ಇಲ್ಲಿಗೆ ನಿಲ್ಲಬೇಕು ಅಂತೇಳಿ ಈಗ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಕೂಡ ಎಂಟ್ರಿ ಆಗ್ತಾರೆ, ಮಾತನಾಡ್ತಾರೆ, ಸಂಧಾನದ ಸಭೆಯನ್ನ ಕರೀತಾರೆ. ಸೊ ಉಭಯ ನಾಯಕರುಗಳು ಕೂಡ ಕೂತು ಮಾತನಾಡ್ತಾರೆ. ಅಂದ್ರೆ ಸಂಧಾನದ ಸಭೆಗೂ ಮುನ್ನ ಉಭಯ ನಾಯಕರುಗಳು ಮಾತನಾಡ್ತಾರೆ. ಅದಾದ ನಂತರ ಸಂಧಾನದ ಸಭೆ ಮಾಡ್ತಾರೆ, 2 ಸುತ್ತಿನ ಸಂಧಾನದ ಸಭೆ ಮಾಡ್ತಾರೆ. 21 ಗಂಟೆಗಳ ಕಾಲ ಕೂತು ಮಾತನಾಡ್ತಾರೆ ಕೂಲಂಕುಷವಾಗಿ. ಆದರೂ ಕೂಡ ಇರಾನ್ ಮತ್ತೆ ಅಮೆರಿಕ ಒಬ್ಬರಿಗೊಬ್ಬರು ಒಪ್ಪಂದವನ್ನ ಮಾಡ್ಕೊಳ್ಳೋದಿಲ್ಲ. ಷರತ್ತನ್ನ ಹಾಕೊಳ್ತಾ ಹೋಗ್ತಾ ಇದ್ದಾರೆ ವಿನಃ ಯಾರು ಕೂಡ ಅದನ್ನ ಅಪ್ಪಿಕೊಂಡು ಹೋಗ್ತಾ ಇಲ್ಲ ಅಂತೇಳಿ ಒಂದು ಕಡೆ ಏನು ಅಮೆರಿಕದ ಉಪಾಧ್ಯಕ್ಷ ಹೇಳಿಕೆ ಕೊಟ್ಟಿರೋದು. ಇನ್ನು ಮತ್ತೊಂದು ಕಡೆ ಈ ಒಂದು ಇರಾನ್ ಅಮೆರಿಕ ನಡುವೆ ನಡೀತಾ ಇರುವಂತಹ ಮೂರನೇ ಸುತ್ತಿನ ಚರ್ಚೆ ಇವತ್ತು ನಡೆಯುತ್ತೆ. ಅದು ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ. ಸೊ ಇವತ್ತು ನಡೆಯುವಂತಹ ಮೂರನೇ ಸುತ್ತಿನ ಚರ್ಚೆಯಲ್ಲಿ ಗೊತ್ತಾಗುತ್ತೆ ಇವರು ಯಾವ ರೀತಿ ಫೈನಲ್ ಡಿಸಿಷನ್ ತಗೊಳ್ತಾರೆ ಅಂತ. ಆದರೆ ಮೂರನೇ ಸುತ್ತಿನ ಚರ್ಚೆ ಆಗೋದಕ್ಕಿಂತ ಮುಂಚೆವೇ ಈಗ ವಿಶ್ವದ ದೊಡ್ಡಣ್ಣ ಅನಿಸ್ಕೊಂಡಂತಹ ಡೊನಾಲ್ಡ್ ಟ್ರಂಪ್ ಈಗ ಇರಾನ್ಗೆ ಎಚ್ಚರಿಕೆ ಕೊಡ್ತಾ ಇರೋದು. ನೀವೇನಾದ್ರೂ ಬಗ್ಲಿಲ್ಲ ಅಂತಂದ್ರೆ, ಒಪ್ಕೊಳ್ಳಿಲ್ಲ ಅಂತಂದ್ರೆ ಅದು ನಿಮ್ಮ ದುರಾದೃಷ್ಟ. ನಾವೇನು ಮಾಡೋದಕ್ಕಾಗೋದಿಲ್ಲ. ನಾವು ಯಾವ ರೀತಿಯಾಗಿ ಯುದ್ಧವನ್ನು ಮಾಡಬೇಕು ಆ ರೀತಿ ಯುದ್ಧವನ್ನು ಮಾಡ್ತೇವೆ. ಜೊತೆಗೆ ಹರ್ಮುಜ್ ಜಲಸಂಧಿ ಏನಿದೆ ಅದನ್ನು ನಾವೇ ಜಲಸಮಾಧಿಯನ್ನು ಮಾಡ್ತೇವೆ ಅಂತೇಳಿ ಡೊನಾಲ್ಡ್ ಟ್ರಂಪ್ ಈಗ ಎಚ್ಚರಿಕೆ ಕೊಡ್ತಾ ಇರೋದು. ಇತ್ತ ಎಚ್ಚರಿಕೆ ಮೇಲೆ ಯಾವ ರೀತಿಯಾಗಿ ಮೂರನೇ ಸುತ್ತಿನ ಈ ಒಂದು ಚರ್ಚೆ ಸಂಧಾನ ನಡೆಯುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ.